ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತಾ ಈ ಒಂದು ಅವಧಿಯ ವಿಡಿಯೋದಲ್ಲಿ ಇತಿಹಾಸದ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬೌದ್ಧ ಧರ್ಮ ಪಾಠವನ್ನು ಆಯ್ದುಕೊಳ್ಳಲಾಗಿದೆ. ಬೌದ್ಧ ಧರ್ಮದ ಸಂಪೂರ್ಣ ಮಾಹಿತಿಯನ್ನ ಅದರ ಇತಿಹಾಸ ಆಗ್ಬಹುದು, ಹಿಂದಿನ ವರ್ಷ ಕೇಳುವಂತ ಪ್ರಶ್ನೆಗಳಾಗ್ಬೋದು, ಅವೆಲ್ಲವುಗಳನ್ನ ಕೂಡಿ ಈ ಒಂದು ವಿಡಿಯೋನಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ವಿವರಣೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಇಲ್ಲಿ ವಿವರಣೆ ಮಾಡುವಂತ ಎಲ್ಲಾ ಪ್ರಶ್ನೆಗಳು ಮುಂದೆ ಬರುವಂತ ಎಲ್ಲಾ ಎಕ್ಸಾಮ್ಗಳಿಗೆ ಉಪಯುಕ್ತವಾದಂತ ಮಾಹಿತಿಯಾಗಿರುತ್ತದೆ. ಬನ್ನಿ ಪ್ರಶ್ನೆಗಳನ್ನ ವಿವರಿಸೋಣ. ಮೊದಲನೇ ಪ್ರಶ್ನೆ, ಗೌತಮ ಬುದ್ಧನು ಯಾವಾಗ ಜನಿಸಿದನು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಗೌತಮ ಬುದ್ಧನು ಜನಿಸಿದ್ದು ಇಲ್ಲಿ ABCD 4 ಚಾಯ್ಸಿಂಗ್ ಇದೆ. ಈ 4ರಲ್ಲಿ ಗೌತಮ ಬುದ್ಧ ಜನಿಸಿದ್ದು ಕ್ರಿಸ್ತಪೂರ್ವ 563ನೇ ಇಸ್ವಿ ಒಳಗ. ಇದಕ್ಕೆ ಸರಿಯಾದ ಉತ್ತರ ಎ ಆಗಿದೆ. ಎಷ್ಟು? ಕ್ರಿಸ್ತಪೂರ್ವ 563. ಎರಡನೇ ಪ್ರಶ್ನೆ, ಬುದ್ಧನ ಜೀವನದ ಯಾವ ಘಟನೆಯನ್ನ ಮಹಾಭಿನಿಷ್ಕ್ರಮಣ ಎಂದು ಕರೆಯಲಾಗುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ 4 ಚಾಯ್ಸಿಂಗ್ಗಳಿವೆ. ಅದರಲ್ಲಿ ಸರಿಯಾದ ಉತ್ತರ ಯಾವುದು? ಅವನು ಮನೆಯಿಂದ ನಿರ್ಗಮಿಸಿದ ಒಂದು ಘಟನೆಯನ್ನ ಮಹಾಭಿನಿಷ್ಕ್ರಮಣ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಉತ್ತರ ಯಾವುದು? ಸಿ. ಇದಕ್ಕೆ ಸಂಬಂಧಪಟ್ಟಂತ ವಿವರಣೆ, ಗೌತಮ ಬುದ್ಧನು 29ನೇ ವಯಸ್ಸಿನಲ್ಲಿ ಮನೆಯಿಂದ ಹೊರಟು ಹೋಗುತ್ತಾನೆ. ಈ ಘಟನೆಯನ್ನು ನಾವು ಏನ್ ಕರಿತೀವಿ? ಮಹಾಭಿನಿಷ್ಕ್ರಮಣ ಎಂದು ಕರೆಯಲಾಗುತ್ತದೆ. ಈ ಪದವು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಮಹಾನಿರ್ಗಮನ ಅಥವಾ ಮಹಾತ್ಯಾಗ ಎಂದು ಕರೆಯಲಾಗುತ್ತದೆ. ಇನ್ನು ಕೂಡ ಗಮನಿಸಬೇಕು, ಅದು ಯಾವ ಭಾಷೆ, ಅದರ ಅರ್ಥ ಏನಂತೇಳಿ ಗಮನದೊಳಗೆ ಇಟ್ಕೋಬೇಕು. ನೆಕ್ಸ್ಟ್ ಒನ್, ಗೌತಮ ಬುದ್ಧನ ತಾಯಿ ಯಾವ ಕುಲದಲ್ಲಿ ಜನಿಸಿದಳು? ಅಂದ್ರೆ ಗೌತಮ ಬುದ್ಧನ ತಾಯಿ ಅದಲ್ಲ, ಆ ತಾಯಿಯ ಕುಲ ಯಾವ ಅಂತೇಳಿ ಪ್ರಶ್ನೆಯನ್ನು UPSC ಎಕ್ಸಾಮ್ ಒಳಗೆ ಕೇಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 4 ಚಾಯ್ಸಿಂಗ್ಗಳಿವೆ. ಅದರಲ್ಲಿ ಸರಿಯಾದ ಉತ್ತರ ಯಾವುದು? ಡಿ, ಕೋಲಿಯನ್ ಕುಲ. ಗೌತಮ ಬುದ್ಧನ ತಾಯಿ ಕುಲ ಯಾವುದು? ಕೋಲಿಯನ್ ಕುಲವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 4ನೇ ಪ್ರಶ್ನೆ, ಗೌತಮ ಬುದ್ಧ ಜನಿಸಿದ ಸ್ಥಳ ಯಾವುದು ಕೇಳಲಾಗಿದೆ. ಗೌತಮ ಬುದ್ಧ ಜನಿಸಿದ ಸ್ಥಳ ಯಾವುದು? ನಿಮಗೆ ಗೊತ್ತೇ ಅದ, ಬಿ, ಲುಂಬಿನಿ. ಲುಂಬಿನಿಯಲ್ಲಿ ಗೌತಮ ಬುದ್ಧ ಎಂಬಂತನ ಜನನವನ್ನ ಹೊಂತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ಇದೆ. ಗೌತಮ ಬುದ್ಧನು ಕ್ರಿಸ್ತಪೂರ್ವ 563ನೇ ಇಸ್ವಿಯೊಳಗ ನೇಪಾಳದ ಲುಂಬಿನಿಯಲ್ಲಿ ಶಾಕ್ಯ ಕ್ಷತ್ರಿಯ ಕುಟುಂಬದಲ್ಲಿ ಜನನವನ್ನ ಹೊಂದುತ್ತಾನೆ. ಇಲ್ಲಿ ಕುಲ ನೆನಪಿಟ್ಕೋವಿ, ಯಾವ ಕುಲ? ಶಾಕ್ಯ. ಅವರ ತಂದೆ ಶಾಕ್ಯ ಕುಲದ ನಾಯಕ ಶುದ್ಧೋಧನ ಮತ್ತು ತಾಯಿಯ ಕುಲ ಕೋಲಿಯನ್ ಕುಲದ ಮಾಯಾದೇವಿ. ಅಂದ್ರೆ ಈತನ ತಂದೆ ಯಾರು? ಶುದ್ಧೋಧನ. ಈ ತಾಯಿ ಹೆಸರೇನು? ಮಾಯಾದೇವಿ ಅಂತೇಳಿ. ಗೌತಮ ಬುದ್ಧನು 80ನೇ ವಯಸ್ಸಿನೊಳಗ ಕ್ರಿಸ್ತಪೂರ್ವ 483ರಲ್ಲಿ ಮಹಾಪರಿನಿರ್ವಾಣ ಎಂದು ಕರೆಯಲ್ಪಡುವ ಕುಶಿನಗರದಲ್ಲಿ ನಿಧನವನ್ನ ಹೊಂತಾನೆ. ಈತ ಸತ್ತಿದ್ದ ಯಾವಾಗ? ಮರಣವನ್ನು ಒಪ್ಪಿದ್ದ ಯಾವಾಗ? 80ನೇ ಇಸ್ವಿ ಒಳಗ, 80ನೇ ವರ್ಷದೊಳಗ, ಕ್ರಿಸ್ತಪೂರ್ವ 483ರಲ್ಲಿ. ಎಲ್ಲಿ? ಕುಶಿನಗರದೊಳಗ. ಇನ್ನು ಕೂಡ ಗಮನಿಸಬೇಕು. ನೆಕ್ಸ್ಟ್ ಒನ್, ಕೆಳಗಿನ ಯಾವ ರಾಜ್ಯ ಅಂಶದ ಯಾವ ಶಾಸನಗಳಿಂದ ಲುಂಬಿನಿಯನ್ನು ಬುದ್ಧನ ಜನ್ಮಸ್ಥಳ ಎಂದು ಕರೆಯಲಾಗುತ್ತದೆ? ಅಂದ್ರೆ ಗೌತಮ ಬುದ್ಧ ಲುಂಬಿನಿ ಹೋಗಿ ಜನಿಸಲ್ಲ, ಆ ಜನಿಸಿದ ಸ್ಥಳವನ್ನ ಯಾವ ಒಂದು ರಾಜ್ಯ ಮನೆತನದ ಶಾಸನದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಉತ್ತರ ಎ. ನೆಕ್ಸ್ಟ್ ಒನ್, ಗೌತಮ ಬುದ್ಧನು ಲುಂಬಿನಿಯಲ್ಲಿ ಜನಿಸಿದನೆಂಬ ಸಂಪ್ರದಾಯವನ್ನ ಅಶೋಕನ ಕೆಳಗಿನ ಯಾವ ಶಾಸನವು ದೃಢಪಡಿಸುತ್ತದೆ? ಇದರ ಅರ್ಥ, ಗೌತಮ ಬುದ್ಧ ಏನ್ ಲುಂಬಿನಿ ಒಳಗೆ ಜನಿಸ್ತಾನಲ್ಲ, ಆ ಲುಂಬಿನಿಯಲ್ಲಿ ಜನಿಸಿದ ಒಂದು ಮಾಹಿತಿಯನ್ನ ಅಶೋಕನ ಯಾವ ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಡಿ, ಏನು? ರುಮಿದೈ ಸ್ತಂಭ ಶಾಸನ. ಇಲ್ಲಿ ಮಾಹಿತಿ ಉಲ್ಲೇಖವಾಗಿದೆ. ಇದಾದ್ಮೇಲೆ
ಶಕ್ಯಮುನಿ ಬುದ್ಧನು ಲುಂಬಿನಿಯಲ್ಲಿ ಜನಿಸಿದನೆಂದು ಈ ಕೆಳಗಿನ ಯಾವ ರಾಜ್ಯನ ಶಾಸನವು ಮಾಹಿತಿಯನ್ನ ನೀಡಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಯಾವುದು? ಎ ಅಶೋಕ. ಮಹಾತ್ಮ ಬುದ್ಧನ ಮಹಾಪರಿನಿರ್ವಾಣ ಎಲ್ಲಿ ನಡೆಯಿತು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಮಹಾತ್ಮ ಬುದ್ಧನ ಮಹಾಪರಿನಿರ್ವಾಹ ಎಲ್ಲಿ ನಡೆಯಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಕುಶಿನಗರ, ಸಿ ಉತ್ತರ. ಇದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿ ಇದೆ. ಬುದ್ಧನು ಅಂತಿಮವಾಗಿ ಮಲ್ಲ ಗಣರಾಜ್ಯದ ರಾಜಧಾನಿಯಾದ ಕುಶಿನಗರಕ್ಕೆ ಬಂದನು. ಅಲ್ಲಿ ಅವನು ಕ್ರಿಸ್ತಪೂರ್ವ 483ರಲ್ಲಿ 80ನೇ ವಯಸ್ಸಿನಲ್ಲಿ ನಿಧನವನ್ನು ಹೊಂದತಾನ. ಈ ಘಟನೆಯನ್ನ ಮಹಾಪರಿನಿರ್ವಾಣ ಎಂದು ಕರೆಯಲಾಗುತ್ತದೆ. ಇದು ಕೂಡ ಗಮನಿಸಬೇಕು. ಅದಾದ್ಮೇಲೆ 9ನೇ ಪ್ರಶ್ನೆ, ಬುದ್ಧನು ಯಾವ ಗಣರಾಜ್ಯದಲ್ಲಿ ಮಹಾಪರಿನಿರ್ವಾಣ ಪಡೆದನು ಅಥವಾ ಹೊಂದಿದನು ಎಂಬ ಪ್ರಶ್ನೆ ಕೇಳಲಾಗಿದೆ. ಯಾವ ಗಣರಾಜ್ಯ? ಮಲ್ಲ ಗಣರಾಜ್ಯ. ಉತ್ತರ ಯಾವುದು? ಎ. ಇದಾದ್ಮೇಲೆ ಗೌತಮ ಬುದ್ಧನು ಮಹಾಪರಿನಿರ್ವಾಣವನ್ನ ಯಾವ ರಾಜ್ಯದಲ್ಲಿ ಪಡೆದನು? ಪ್ರಶ್ನೆ ರಿಪೀಟ್ ಆಗಿದೆ. ಸರಿಯಾದ ಉತ್ತರ ಯಾವುದು? ಮಲ್ಲ. ನೆಕ್ಸ್ಟ್ ಒನ್, ಗೌತಮ ಬುದ್ಧನು ಯಾವ ಸ್ಥಳದಲ್ಲಿ ನಿರ್ವಾಣ ಪಡೆದನು? ಇದಕ್ಕೆ ಸರಿಯಾದ ಉತ್ತರ ಯಾವುದು? ಡಿ ಬೋಧ್ಗಯ. ಅದು ಸಂಪಟ್ಟಂತ ಮಾಹಿತಿ. ಬುದ್ಧನು ಬಿಹಾರದ ಬೋಧ್ಗಯಾದಲ್ಲಿ ಪೀಪಲ್ ಮರದ ಕೆಳಗೆ ನಿರ್ವಾಣವನ್ನ ಪಡಿತಾನ. ಗಿಡದ ಹೆಸರೇನು? ಪೀಪಲ್. ಅದನ್ನು ಕೂಡ ಗಮನಿಸಿ. ಬುದ್ಧನು 35ನೇ ವಯಸ್ಸಿನಲ್ಲಿ ಮಾರ ಎಂಬ ದುಷ್ಟ ಶಕ್ತಿಯ ವಿರುದ್ಧ ಹೋರಾಡಿದ ನಂತರ ಆ ವ್ಯಕ್ತಿ ಏನ್ ಮಾಡ್ತಾನ? ಜ್ಞಾನೋದಯವನ್ನ ಪಡೆಯಲು ನಿರ್ಧಾರವನ್ನ ಮಾಡ್ತಾನ. ವ್ಯಕ್ತಿ ಹೆಸರೇನು? ಮಾರ ಎಂಬ ದುಷ್ಟ ಶಕ್ತಿ. ಎಷ್ಟನೇ ವಯಸ್ಸು? 35. ಯಾವ ಗಿಡ? ಪೀಪಲ್ ಗಿಡ. ಎಲ್ಲಿ? ಬೋಧ್ಗಯ. ಬೋಧ್ಗಯಲ್ಲಿ ಐತಿ, ಬಿಹಾರದೊಳಗ ಐತಿ, ಗಮನಿಸ್ಬೇಕು. ಇದಾದ್ಮೇಲೆ ನಿರ್ವಾಣ ದೇವಾಲಯವು ಎಲ್ಲಿ ನೆಲೆಗೊಂಡಿದೆ ಅಂದ್ರೆ ಎಲ್ಲಿ ಕಟ್ಟಲಾಗಿದೆ ಎಂಬ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಯಾವುದು? ಕುಶಿನಗರ. ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಮಾಹಿತಿ ಇದೆ. ಮಹಾಪರಿನಿರ್ವಾಹ ದೇವಾಲಯವು ಉತ್ತರ ಪ್ರದೇಶದ ಕುಶಿನಗರ ಜಿಲ್ಲೆಯಲ್ಲಿದ್ದು ಇದು ಬುದ್ಧನ ಪ್ರಸಿದ್ಧ ಪ್ರತಿಮೆಯನ್ನ ಹೊಂದಿದೆ. ಈ ಪ್ರತಿಮೆಯನ್ನ 1876ರಲ್ಲಿ ಉತ್ಖನದ ಸಮಯದಲ್ಲಿ ಕಂಡುಹಿಡಿಯಲಾಯಿತು ಮತ್ತು ಇದನ್ನು ಜುನಾರ್ ಮರಳುಗಲ್ಲಿನಿಂದ ಮಾಡಲಾಗಿದೆ. ಇದು ಬುದ್ಧನ ತನ್ನ ಕೊನೆಯ ಕ್ಷಣಗಳಲ್ಲಿ ಬಲಭಾಗದಲ್ಲಿ ಮಲಗಿರುವುದನ್ನ ಚಿತ್ರಣವನ್ನ ಮಾಡಲಾಗಿದೆ. ಇಲ್ಲಿ ಮಾಹಿತಿ ಇದೆ, ಗಮನಿಸಬೇಕು. ಯಾವ ರಾಜ್ಯ, ಆಮೇಲೆ ಇಸ್ವಿ, ಆಮೇಲೆ ಯಾವ ಕಲ್ಲಿನಿಂದ ಕೆತ್ತಲಾಗಿದೆ, ಅದು ಬಲಭಾಗದಲ್ಲಿ ಮಲಗಿರುವಂತ ಚಿತ್ರವನ್ನ ವಿವರಣೆ ಮಾಡುವಂತ ಕೆಲಸವನ್ನ ಮಾಡ್ತದ. ಓಕೆ. ಇದಾದ್ಮೇಲೆ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯಗಳು ಬುದ್ಧನ ಜೀವನದೊಂದಿಗೆ ಸಂಬಂಧವನ್ನ ಹೊಂದಿವೆ ಎಂಬ ಪ್ರಶ್ನೆ ಇದೆ. ಯಾವ ರಾಜ್ಯಗಳಂತಂದ್ರೆ ಉತ್ತರ 3 ಮತ್ತು 4, ಕೋಶಲ ಮತ್ತು ಮಗಧ ಸಾಮ್ರಾಜ್ಯ. ಇವೆರಡೂ ಕೂಡ ಬುದ್ಧನ ಜೀವನಿಗೆ ಸಂಬಂಧವನ್ನ ಹೊಂದಿವೆ. 14, ಗೌತಮ ಬುದ್ಧನಿಂದ ಜ್ಞಾನೋದಯ ಪಡೆದ ಕೊನೆಯ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ. ಅಂದ್ರೆ ಗೌತಮ ಬುದ್ಧನಿಂದ ಜ್ಞಾನೋದಯವನ್ನ ಪಡೆದ ಕೊನೆಯ ದೊರೆ, ಕೊನೆಯ ವ್ಯಕ್ತಿ ಯಾರಂತಂದ್ರ ಅದಕ್ಕೆ ಉತ್ತರ ಏನು? ಡಿ ಸುಬದ್ಧ. ಯಾರು? ಸುಬದ್ಧ ಅಂತೇಳಿ. ತನ್ನ ಜೀವನದ ಅಂತ್ಯದಲ್ಲಿ ಗೌತಮ ಬುದ್ಧನು ಪಾವಾದಲ್ಲಿರುವ ತನ್ನ ಶಿಷ್ಯ ಚುಂಡನ ಬಳಿಗೆ ಹೋದನು. ದುಃಖಕರ ಸಂಗತಿ ಎಂದರೆ ಚುಂಡ ಸಿದ್ಧಪಡಿಸಿದ ಹಂದಿ ಮಾಂಸದಿಂದ ಅವರು ಅಸ್ವಸ್ಥರಾದರು. ಆದ್ದರಿಂದ ಅವರು ಮಲ್ಲಸ ರಾಜ್ಯದ ರಾಜಧಾನಿ ಕುಶಿನಗರಕ್ಕೆ ಪ್ರಯಾಣವನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾನ. ಇಲ್ಲಿ ಅವರು ಸುಬದ್ಧನಿಗೆ ತಮ್ಮ ಕೊನೆಯ ಧರ್ಮೋಪದೇಶವನ್ನ ನೀಡಿದರು ಮತ್ತು ಕುಶಿನಗರದಲ್ಲಿ ಶಾಂತಿಯುತವಾಗಿ ನಿಧನವನ್ನ ಒಪ್ಪುವಂತ ಕೆಲಸವನ್ನ ಯಾರು ಮಾಡ್ತಾರಂತಂದ್ರ ಗೌತಮ ಬುದ್ಧ ಮಾಡ್ತಾನ. ಓಕೆ. ಅದಕ್ಕಾಗಿ ಉತ್ತರ ಯಾವುದು? ಸುಬದ್ಧ ಅಂತೇಳಿ. ಕೊನೆಯ ಪ್ರಶ್ನೆ, ಬುದ್ಧನಿಂದ ಮತಾಂತರಗೊಂಡ ಕೊನೆಯ ವ್ಯಕ್ತಿ ಈ ಕೆಳಗಿನವಲ್ಲಿ ಯಾರಂತ ಕೇಳಾಗ ಅದಕ್ಕೆ ಉತ್ತರ ಯಾವುದು? ಡಿ ಸುಬದ್ಧ. ಓಕೆನಾ. ಗೌತಮ ಬುದ್ಧನು ಸುಬದ್ಧನಿಗೆ ಕೊನೆಯ ಧರ್ಮೋಪದೇಶವನ್ನು ನೀಡಿದನು. ನಂತರ ಸುಬದ್ಧನು ಸನ್ಯಾಸಿಗಳ ಗಣಕ್ಕೆ ಸೇರಲು ಕೇಳಿಕೊಂಡನು ಮತ್ತು ಬುದ್ಧನು ಅವನ ಕೋರಿಕೆಯನ್ನ ಪುರಸ್ಕಾರ ಮಾಡ್ತಾನ. ಸುಬದ್ಧನು ಬುದ್ಧನ ಕೊನೆಯ ಮತಾಂತರ ಮತ್ತು ಶಿಷ್ಯನಾದನು. ಬನಾರಸನ ಜಿಂಕೆ ಉದ್ಯಾನದಲ್ಲಿದ್ದ ಕೊಂಡನ್ನ ಮೊದಲು ಮತಾಂತರಗೊಂಡಂತ ವ್ಯಕ್ತಿ. ಫಸ್ಟ್ ಮತಾಂತರಗೊಂಡವ ಕೊಂಡನ್ ಅಂತೇಳಿ, ಕೊನೆಗೆ ಮತಾಂತರಗೊಂಡ ಯಾವ? ಸುಬದ್ಧ ಅಂತೇಳಿ. ಓಕೆ. ಇಷ್ಟು 15 ಪ್ರಶ್ನೆಗಳು ಇವತ್ತಿನ ಅವಧಿ ಒಳಗ ಗೌತಮ ಬುದ್ಧ ಅಥವಾ ಬೌದ್ಧ ಧರ್ಮದ ಬಗ್ಗೆ ಸಂಬಂಧಪಟ್ಟಂತ
ಪ್ರಶ್ನೆಗಳು. ಮುಂದಿನ ಅವಧಿ ಒಳಗ ಈ 15 ನಂತರ ಬರುವಂತ ಪ್ರಶ್ನೆಗಳನ್ನ ಎಲ್ಲಾ ಪ್ರಶ್ನೆಗಳನ್ನ ವಿವರಣೆ ಮಾಡೋಣ. ಆದಷ್ಟು ಈ ವಿಡಿಯೋ ನೋಡುವಂತ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಒಂದು ಮನವಿ ಅಂತಂದ್ರ ಎಲ್ಲಾ ಸ್ಪರ್ಧಾ ಮಿತ್ರರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಬೇಕು, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಆದಷ್ಟು ಎಲ್ಲಾ ಜನರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಎಂದು ಕೇಳುತ್ತಾ ಈ ಒಂದು ವಿಡಿಯೋಗೆ ಮುಕ್ತಾಯವನ್ನ ಹೇಳ್ತೇನೆ. ಧನ್ಯವಾದಗಳು. ನಮಸ್ಕಾರ.